ಏನು ಅನಿಸ್ತದೆ? ಪ್ರ್ಯಾಂಕ್ ಬಗ್ಗೆ ಸಿನಿಮಾ ಬಗ್ಗೆ ಎರಡು ಬಗ್ಗೆ ಹೇಳಿ. ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಅದೇ ಇಲ್ಲಿ ಆಫೀಸ್ಗೆ ಬಂದ ತಕ್ಷಣ ಸುನಿ ಅವ್ರು ಹೇಳಿದ್ರು, ಇಲ್ಲ ಈಗ ತಾನೇ ಅವ್ರ ಸಿನಿಮಾ ನೋಡ್ಕೊಂಡು ಬಂದಿದ್ದಾರೆ, ನೋಡ್ಕೊಂಡು ಬಂದು ಮಾತಾಡ್ತಿದ್ದಾರೆ ಅಂದ ತಕ್ಷಣ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಜರ್ನಿ. ನಂಗೆ ಸುನಿ ಅವ್ರ ಜೊತೆ ಕೆಲಸ ಮಾಡ್ಬೇಕಂದ್ರೆ ತುಂಬಾ ವರ್ಷದಿಂದ ಇಷ್ಟ ಆಯ್ತು. ಆಮೇಲೆ ಈ ಸ್ಟೈಲಿ ಕೆಲಸ ಮಾಡಿ ಒಂದು ಅತಿಶಯ ಅಂತ ಒಂದು ಕ್ಯಾರೆಕ್ಟರ್ ಬೇರೆ ಪ್ಲೇ ಮಾಡ್ತಿದ್ವಿ, ಒಂದು ಫನ್ ಲವಿಂಗ್ ಕ್ಯಾರೆಕ್ಟರ್, ಒಂದು ಹ್ಯೂಮರಸ್ ಕ್ಯಾರೆಕ್ಟರ್. ಸೊ ಈ ಜರ್ನಿಯಲ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ನಮಗೂ ಅಷ್ಟೇ ಖುಷಿ ಕೊಡುತ್ತೆ ಲೈಫಲ್ಲಿ ಕೂಡ. ಸೊ ತುಂಬ ಖುಷಿ ಆಯಿತು. ಆಮೇಲೆ ಅದೇ ರೀತಿ ಜನನೂ ಪ್ರತಿಕ್ರಿಯೆ ಮಾಡ್ತಿದ್ದಾರೆ, ಒಂದು ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಖುಷಿ ಆಗ್ತಿದೆ. ಸ್ವಾತಿಷ್ಟ ಇಷ್ಟ ಆಯ್ತಾ? ನೀವ್ ಹೇಳ್ಬೇಕು ಇಷ್ಟ ಆಯ್ತಾ ಇಲ್ವಾ ಅಂತ. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇದು ಪ್ರಮೋಷನ್ಸ್ ಲಾಸ್ಟ್ ಇಂಟರ್ವ್ಯೂ ಅಂತ ಹೇಳಿದ್ರು, ಸೊ ಅದಕ್ಕೆ ಅನುರಾಗ ಪಾತ್ರ ಇರಲಿ ಅಂತ ಗ್ಲಾಸ್ ಹಾಕೊಂಡು ಬಂದೆ. ಯಾ, ಸೊ ನೀವು ಒಬ್ಬ ರಿಪೋರ್ಟರ್ ರೋಲ್ ನಿಭಾಯಿಸಿದ್ರಿ ಸಿನಿಮಾದಲ್ಲಿ. ಸೊ ಒಬ್ಬ ರಿಪೋರ್ಟರ್ ರೋಲ್ ಎಷ್ಟು ಕಷ್ಟ ಅನ್ನೋದು ಅರ್ಥ ಆಯ್ತಾ ಅದರಲ್ಲಿ? ಗೊತ್ತಾಯ್ತಾ? ನಾನು ಜರ್ನಲಿಸಂ ಸ್ಟೂಡೆಂಟ್, ಸೊ ಐ ವರ್ಕ್ಡ್ ವಿತ್ ಪ್ರೆಸ್ ಅಂಡ್ ಮೀಡಿಯಾ. ಸೊ ನನಗೆ ಅದು ದಟ್ ಎಸೆನ್ಸ್ ಆಫ್ ಏನದಂತ ಗೊತ್ತು. ಸೊ ಇಟ್ ವಾಸ್ ಕ್ವೈಟ್ ಈಸಿ ಟು ಪ್ಲೇ ಅಂಡ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರೋದಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ವಿ ಆರ್ ವೆರಿ ಹ್ಯಾಪಿ ನಾವು. ಮೇಡಮ್ ಫಸ್ಟ್ ಕೋಪ ಆಯ್ತು, ನಮ್ಮೆಲ್ಲೂ ಪ್ರಾಜೆಕ್ಟ್ ಮಾಡ್ತಿರ್ಲಿಲ್ಲ, ಹೀರೋಯಿನ್ ಮಧುರನೇ ತರ್ತಿದ್ದ. ಯಾಕಂದ್ರೆ ಅವಳು ಡ್ರೀಮಿ ಅಂತ ಅದೇ ಸಬ್ಜೆಕ್ಟ್ ಅಲ್ಲೇ ಬರ್ಲಿ, ಸೊ ಆಡಿಯನ್ಸ್ಗೆ ಹೋಗ್ತಾ ಹೋಗ್ತಾ ರಿಯಲ್ ಲೈಫ್ ಬಗ್ಗೆ ಒಂದು ರಿಯಲೈಸೇಷನ್ ಆಗ್ಲಿ, ಆ ರೀತಿ ಒಂದು ಎಫೆಕ್ಟ್ ಕೊಡಕ್ಕೆ. ಸೊ ಇವ್ರು ಎಲ್ಲಿ ನನ್ನ ಫೋಟೋನೇ ಬಿಡಲ್ಲ, ಟೀಮ್ ಅವರು ನನ್ನ ಪ್ರಾಜೆಕ್ಟ್ ಮಾಡಲ್ಲ, ಸಾಂಗ್ಗಳಲ್ಲಿ ನನ್ನ ತೋರಿಸ್ತಿಲ್ಲ ಅಂತೆಲ್ಲ ಕೋಪ ಆಯ್ತು. ಬಟ್ ಅಫ್ಕೋರ್ಸ್ ಇವತ್ತು ಜನ ಬಂದು ಪ್ರತಿಯೊಬ್ರು, ಇನ್ಕ್ಲೂಡಿಂಗ್ ಇಲ್ಲಿನ TV9 ವಾಚ್ಮ್ಯಾನ್ ಇಂದ ಹಿಡಿದು ಪ್ರತಿಯೊಬ್ರು ಅವ್ರನ್ನ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಅವ್ರಿಗೆ ಖುಷಿ. ಎಸ್, ಥಿಯೇಟರ್ ಇನ್ಫ್ಯಾಕ್ಟ್ ಸಿನಿಮಾ ಮುಗಿಸಿ ಹೊರಗಡೆ ಬರುವಾಗ್ಲೂ ಒಂದಷ್ಟು ಜನ ಇದು ಮಾತಾಡಿದನ್ನ ನಾನು ಕೇಳಿಸ್ಕೊಂಡೆ. ಇವಾಗ ನಾನು ಸಿಂಕ್ ಮಾಡ್ತಾ ಇದ್ದೇನೆ, ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಈ ಹೀರೋಯಿನ್ ಅಂದ್ರೆ ನಿಮ್ಮನ್ನ ನೋಡಿ ಇವ್ರು ಎಲ್ಲೂ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ವಲ್ಲ, ಇವ್ರದ್ದು ಎಷ್ಟು ಚೆನ್ನಾಗಿ ರೋಲ್ ಇದೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಯಾಕೆ ಎಷ್ಟು ಕಾಣಿಸ್ತಾ ಇಲ್ಲ ಅಂತ. ಅಫ್ಕೋರ್ಸ್ ನಿಮ್ ಬಗ್ಗೆನೂ ನಿಮ್ಮ ರೋಲ್ ಬಗ್ಗೆನೂ ಮಾತಾಡಿದ್ದಾರೆ ಜನ. ನಾನು ಕೇಳಿಸ್ಕೊಂಡಿದ್ದು ಲೈವ್ ಎಕ್ಸಾಂಪಲ್. ಸರ್ಪ್ರೈಸ್ ಎಲಿಮೆಂಟ್ ಫಿಲ್ಮ್ ಅಲ್ಲಿ. ಸೊ ನೀವು ಹೇಗೆ ಸ್ಟಾರ್ಟ್ ಆಗಿದೆ ಈ ಸಿಂಪಲ್ ಸ್ಟೋರಿ? ಈ ಸಿಂಪಲ್ ಆಗಂತೂ ಸ್ಟಾರ್ಟ್ ಆಗಿರ್ಲಿಕ್ಕಿಲ್ಲ. ಸೊ ಹೇಗೆ ಇದರ ಹಿಂದಿನ ಎಕ್ಸ್ಟ್ರಾರ್ಡಿನರಿ ವರ್ಕ್? ಇದು ಪ್ರಸನ್ನ ಅನ್ನೋರ್ದು ಕತೆ. ಅವರು ಅಪ್ಪು ಸರ್ಗೆ ಫಸ್ಟ್ ಹೇಳಿದ್ರಂತೆ ಸಬ್ಜೆಕ್ಟ್, ಇದನ್ನ ಡೆವಲಪ್ ಮಾಡ್ಕೊಬಳ್ಳಿ ಅಂತ ಹೇಳಿದ್ದು. ಆಮೇಲೆ ಏನೇನು ಇದೆ. ಸೊ ಅದಾದ್ಮೇಲೆ ನಾವೊಂದು ಸುಮ್ಮನೆ ಡಿಸ್ಕಷನ್ ಇದ್ದಾಗ ಇದೊಂದು ಲೈನ್ ಹೇಳಿದ್ರು, ನಾನು ಸಖತ್ತಾಗಿದೆಯಲ್ಲ, ನಾನು ಇದನ್ನೇ ಫೈಂಡ್ ಔಟ್ ಮಾಡ್ತಾ ಇದ್ದೆ ಅಂತ ತಗೊಂಡು ಒಂದಷ್ಟು ಚೇಂಜಸ್ಗಳು ಮಾಡ್ಕೊಂಡು ಬರ್ದು. ನಾವು ಫಸ್ಟ್ ಸ್ಟಾರ್ಟಿಂಗ್ ಮತ್ತೆ ಕ್ಲೈಮ್ಯಾಕ್ಸ್ ಫಿಕ್ಸ್ ಮಾಡ್ಕೊಂಡು ಅದ್ರ ಮಧ್ಯದ ಇದರಲ್ಲೇ ಇರೋದು ನಿಮ್ಗೆ ಗೊತ್ತು, ಮ್ಯೂಸಿಕ್ ರಿಲೇಟೆಡ್ ಇರೋದ್ರಿಂದ ಅದು ಯಾರೋ ನಾರ್ಮಲ್ ಲೈಫಲ್ಲಿ ಆಗೋದು ಅವ್ರ ಕತೆನ. ಸೊ ನಾನು ಒಬ್ಬ ಮ್ಯೂಸಿಷಿಯನ್ ಜರ್ನಿ, ನಾನು ಒಬ್ಬ ಸ್ಟುಡಿಯೋದಲ್ಲಿ ನೋಡ್ತಾ ಇದ್ದೆ ಯಾವಾಗಲೂ ಒಬ್ಬ ಅಸಿಸ್ಟೆಂಟ್ನ. ಸೊ ಅವನದು ಲವ್ ಸ್ಟೋರಿ ಕೇಳೋದು, ನಥಿಂಗ್ ರಿಲೇಟೆಡ್ ಅವನು, ಬಟ್ ಅವ್ನ ಕ್ಯಾರೆಕ್ಟರೈಸೇಷನ್ ನನಗೆ ಇಷ್ಟ ಆಗಿತ್ತು. ಸೊ ಸರಿ ಅಂದ್ಬಿಟ್ಟು ಈ ಕ್ಯಾರೆಕ್ಟರೈಸೇಷನ್ ನಾವು ನೋಡಿಲ್ಲ ಅಂತ ಅದನ್ನು ತಂದು, ಸೊ ಮ್ಯೂಸಿಕ್ ಅಲ್ಲ ಅಂತ ಕ್ಲೈಮ್ಯಾಕ್ಸ್ ಏನೋ ಬೇರೆ ಮಾಡೋದಕ್ಕೆ ರಿಪೋರ್ಟರ್ನ ತಂದು ಒಂದು ಬೇರೆ ಆ್ಯಂಗಲ್ ಕೊಟ್ಟು ಈ ರೀತಿ ಡೆವಲಪ್ ಮಾಡ್ಕೊಳ್ತಾ ಹೋದ. ಸೊ ಇದಕ್ಕೆ ಹೀರೋ ಯಾರು ಅಂದಾಗ ಓಕೆ ನಾರ್ಮಲ್ ಒಂದು ಹುಡುಗ ಇರಬೇಕು, 100 ಜನದ ಮಧ್ಯೆ ನಡಿಬೇಕು ಅಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿ ನಡೆಯೋದ್ರಿಂದ ಅಲ್ಲೊಂದು ಸ್ಕೆಚ್ ಆಗ್ತಾವೆ ಚಿಕ್ಕಪೇಟೆ ಇದರಲ್ಲಿ. ಸೊ ದಸರಾ ನೋಡ್ಬೇಕಾದ್ರೆ ಸರ್ದೊಂದು ಪಿಕ್ ವೈರಲ್ ಆಗುತ್ತೆ, ಅವರು ಎಲ್ಲರೂ 100 ಜನದ ಮಧ್ಯೆ ಕೂತ್ಕೊಂಡು ನೋಡೋದು. ಸೊ ನಮ್ಮ ಗ್ರೂಪಲ್ಲಿ ಪಿಕ್ ಆಗ್ತಾರೆ, ಸರ್ ನೀವು ಹೇಳಿದ್ರಲ್ಲ ಅದೇ ರೀತಿ ನೋಡಿ ಆಲ್ರೆಡಿ ರಿಯಲ್ ಆಗಿ ಬಂದಿದೆ ಅಂತ. ಸೊ ಸರಿ ಅಂದ್ಬಿಟ್ಟು ಎಲ್ಲ ಸೀನ್ಗೂ ವಿನಯ್ ಸರ್ನ ಇಟ್ಕೊಂಡು ಹೋದೆ. ಸೊ ಚೆನ್ನಾಗಿ ಮ್ಯಾಚ್ ಆಯಿತು. ಆಮೇಲೆ ವಿನಯ್ ಸರ್ ಕತೆ ಹೇಳಿದೆ, ನಾನು ದೊಡ್ಡ ಮನೆ ಫಿಲಮ್ ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ. ಸೊ ವಿನಯ್ ಸರ್ ಒಪ್ಪಿದ್ರು. ಅಲ್ಲಿಗೆ ಎಲ್ಲ ರಮೇಶ್ ಸರ್ ಬಂದರು. ರಮೇಶ್ ಸರ್ ಒಂದು 2-3 ಸಬ್ಜೆಕ್ಟ್ ಹೇಳಿದೆ, ಅವ್ರು ಇದನ್ನು ಚೂಸ್ ಮಾಡಿದ್ರು. ವಿನಯ್ ಸರ್ ಹೀರೋ ಅಂತ ಹೇಳಿದ ತಕ್ಷಣ ಅವರು ಫಿಕ್ಸ್ ಮಾಡಿದ್ರು, ಓಕೆ ವಿಲ್ ಗೋ ಆನ್ ಫ್ಲೋರ್ ಅಂತ. ವಿನಯ್, ನಿಮ್ಮ ಸೆಲೆಕ್ಷನ್ ಆಗಿದ್ದಕ್ಕೆ ಕಾರಣ ನೀವು ದಸರಾದಲ್ಲಿ ತೋರಿಸಿದಂತ ಒಂದು ಸಿಂಪ್ಲಿಸಿಟಿ, ನಿಮ್ಮ ಆ ಒಂದು ಪಿಕ್. ಬಹುಶಃ ಆ ಪಿಕ್ ತಗೊಳ್ಳುವಾಗ ನಿಮ್ಗೆ ಗೊತ್ತೂ ಇರ್ಲಿಕ್ಕಿಲ್ಲ ಯಾರೋ ಪಿಕ್ ತಗೊಂಡಿದ್ದಾರೆ ಅನ್ನುವಂಥದ್ದು, ಅಥವಾ ಈ ತರದೊಂದು ಸಿನಿಮಾಗೆ ನಾನು ನಾಯಕ ಆಗ್ತೀನಿ ಅನ್ನೋದು ಕೂಡ ಕಲ್ಪನೆ ಇರ್ಲಿಕ್ಕಿಲ್ಲ ಅನ್ಸುತ್ತೆ. ಕರೆಕ್ಟ್ ಖಂಡಿತ. ಬಟ್ ಅದೇ ಸುನಿಯರ್ ಈ ಸ್ಕ್ರಿಪ್ಟ್ ಹೇಳಿದ ತಕ್ಷಣ ಈ ಸ್ಕ್ರಿಪ್ಟ್ ಅಲ್ಲಿ ಇರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಜೊತೆಗೆ ಅತಿಶಯ ಅನ್ನೋ ಒಂದು ಕ್ಯಾರೆಕ್ಟರ್, ಅದರಲ್ಲಿ ತುಂಬಾ ಹ್ಯೂಮರ್ ಇತ್ತು. ಹ್ಯೂಮರ್ ಯಾವತ್ತೂ ನಾನು ಟ್ರೈ ಮಾಡಿರ್ಲಿಲ್ಲ. ಸೊ ನನಗೆ ಒಂದು ಸ್ವಲ್ಪ ತುಂಬ ಖುಷಿ ಆಯಿತು, ತುಂಬ ಎಕ್ಸೈಟೆಡ್ ಆಯಿತು ಈ ರೋಲ್ನ ಮಾಡೋಕ್ಕೆ. ಸೊ ಇಮಿಡಿಯೇಟ್ ಆಗಿ ಓಕೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಓಕೆ. ಸೊ ಫಸ್ಟ್ ಈ ಸಿನಿಮಾ ಕಥೆ ಅಪ್ರೋಚ್ ಮಾಡಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ? ಯಾಕಂದ್ರೆ ಅಫ್ಕೋರ್ಸ್ ನಿಮ್ಮ ಮೊದಲ ಸಿನಿಮಾದಿಂದಲೂ ಜರ್ನಿ ನಾವು ನೋಡ್ತಾ ಹೋದ್ರೆ ಸಿದ್ಧಾರ್ಥದಿಂದಲೂ ಕೂಡ ನೀವು ಎಲ್ಲೂ ಒಂದು ಸ್ಟಾರ್ಡಮ್ ಇರುವಂಥದ್ದಾಗಲಿ ಅಥವಾ ಒಂದು ಹೀರೋಯಿಕ್ ಆಗಲಿ ಆ ಥರದ್ದು ಎಲ್ಲೂ ಕೂಡ ಪೋರ್ಟ್ರೇ ಮಾಡೋಕೆ ಹೋಗಲಿಲ್ಲ. ಇನ್ಫ್ಯಾಕ್ಟ್ 10 ಆಗಿರ್ಬೋದು ಇತ್ತೀಚೆಗೆ ಬಂದ ಸಿನಿಮಾಗಳು ಎಲ್ಲೂ ಕೂಡ ಸಿನಿಮಾಗೆ ಕಥೆಗೆ ತಕ್ಕಂಗೆ ನಾನು ಒಬ್ಬ ನಾಯಕನಾಗಬೇಕು ಅಂತಲೇ ಬಯಸ್ತಾ ಇದ್ದೆ. ಈ ಸಿನಿಮಾದಲ್ಲೂ ಕೂಡ ಒಂದು ಸೆಕೆಂಡ್ ಅದು ಅನ್ಸುತ್ತೆ. ಸೊ ನಿಮ್ಮಲ್ಲಿ ಯಾವತ್ತೂ ಅನ್ನಿಸ್ಲಿಲ್ವಾ ನನಗೂ ಹೀರೋಯಿಸಮ್ ತೋರಿಸ್ಬೇಕು, ನಾನು ಕಾಲಿಟ್ಟ ತಕ್ಷಣ ಸುಮೋಗಳು ಹಾರಬೇಕು, ಕಾರ್ಗಳು ಹಾರಬೇಕು, ಒಂದಷ್ಟು ಜನ ಎಲ್ಲ ಬರ್ಬೇಕಿಂತೆ ಅಂತ? ಬಟ್ ನನಗೂ ಆ ಥರ ಸಿನಿಮಾ ನೋಡೋಕೆ ತುಂಬ ಇಷ್ಟ. ನಾನು ತುಂಬ ಎಂಜಾಯ್ ಮಾಡ್ತೀನಿ. ನಾನು ಥಿಯೇಟರ್ಗೆ ಹೋಗಿ ಆ ಥರ ಮಾಸ್ ಸಿನಿಮಾಗಳು ನೋಡ್ತೀನಿ, ತುಂಬ ಎಂಜಾಯ್ ಮಾಡ್ತೀನಿ. ಬಟ್
ನನಗೆ ಆಕ್ಟ್ ಮಾಡೋಕ್ಕೆ ಒಂಥರ ರಿಯಲಿಸ್ಟಿಕ್ ಸಿನಿಮಾಗಳು ತುಂಬ ಇಷ್ಟ, ತುಂಬ ಎಕ್ಸೈಟ್ ಮಾಡುತ್ತೆ ನಂಗೆ, ಅದಿನ್ನೂ ಎಕ್ಸೈಟ್ ಮಾಡುತ್ತೆ. ಯಾಕೆಂದರೆ ಹೀರೋ ಅಂದರೆ ಪ್ರತಿಯೊಬ್ಬ ಅವ್ನು ಹೀರೋ ಅಂತ ಅನ್ಕೊಳ್ಬೇಕು, ಇಲ್ಲ ಅವಳು ಹೀರೋ ಅಂತ ಅನ್ಕೊಳ್ಬೇಕು. ಸೊ ಎಲ್ಲರಲ್ಲೂ ಆ ಹೀರೋಯಿಸಮ್ ರಿಲೇಟ್ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಹೀರೋಗಳಾಗಬೇಕು. ಸೊ ಒಂದು ನಾರ್ಮಲ್ ಪಾತ್ರನ ಜನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರನ್ನ ಅದ್ರಲ್ಲಿ ಕಂಡ್ಕೊಂಡು ಅವರು ಹೀರೋಗಳಾಗ್ತಾರೆ ಅನ್ನೋದೇ ನಾನು ನಂಬೋದು. ನಿಜ. ದ ಪ್ಲಸ್ ಪಾಯಿಂಟ್ ಈಸ್ ಪೂರ್ತಿ ಸಿನಿಮಾ ಉದ್ದಕ್ಕೂ ಕೂಡ ಎಲ್ಲೂ ವಿನಯ ನಮಗೆ ಕಾಣಿಸೋದಿಲ್ಲ. ಅತಿನೇ ಕೊನೆಗೆ ನಮಗೆ ಸಿನಿಮಾದಿಂದ ಹೊರಗಡೆ ಬಂದಾಗ್ಲೂ ಅತಿಶಯನೇ ಮನ್ಸಲ್ಲಿ ಉಳಿತಾನೆ. ದಟ್ಸ್ ವೇರ್ ನೀವು ಗೆದ್ರಿ ಅಂತ ಅನ್ಸುತ್ತೆ. ಕರೆಕ್ಟ್. ಹಾ, ಆ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಆ ಹೋಲ್ ಜಿಯೋಗ್ರಫಿ ಆ ಕ್ಯಾರೆಕ್ಟರ್ದು, ಅಂದ್ರೆ ಒಂದು ಚಿಕ್ಕಪೇಟೆಯಲ್ಲಿ ಇರ್ತಾರೆ, ಅವ್ರ ಅಪ್ಪ ಅಮ್ಮ ಏನೋ ಸೀರೆ ಮಾರ್ತಿರ್ತಾರೆ, ಆಮೇಲೆ ಮನೆಯಲ್ಲಿ ಚಿಕ್ಕಪ್ಪ ಇರ್ತಾರೆ, ತಂದೆ ಇರ್ತಾರೆ, ತಾಯಿ, ಚಿಕ್ಕಮ್ಮ, ತಂಗಿ, ಅದೊಂದು ಫುಲ್ ಕುಟುಂಬ, ಜೊತೆಗೆ ಅಜ್ಜಿ, ಆಮೇಲೆ ಜೊತೆಗೆ ಫ್ರೆಂಡ್ಸ್ದು ಒಂದಷ್ಟು ಕ್ಯಾರೆಕ್ಟರ್ಸ್ ಇದೆ, ತುಂಬಾ ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡ್ತಾರೆ ಇದರಲ್ಲಿ. ಆಮೇಲೆ ಅದೇ ಮ್ಯೂಸಿಕ್ ಡೈರೆಕ್ಟರ್ ಅದರಲ್ಲಿ ನೋಡಿದ್ರೆ ಸಾಧು ಕೋಕಿಲಾರ್ ತರಾನೇ ಆಕ್ಟ್ ಮಾಡಿದ್ದಾರೆ. ಸೊ ಅದು ಹೋಲ್ ಅಟ್ಮಾಸ್ಫಿಯರೇ ತುಂಬಾ ಚೆನ್ನಾಗಿತ್ತು, ಕೇಳೋಕ್ಕೆ ಅಷ್ಟು ಖುಷಿಯಾಗಿತ್ತು. ಆಮೇಲೆ ಆಕ್ಟ್ ಮಾಡೋಕೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಪ್ಕೊಂಡಿದ್ದೆ.